ಇವತ್ತಿಂದ ಆ ನೈಟ್ ಶೋನ ಇವಳೇ ನಡೆಸ್ತಾಳೆ. ಇವಳೇ ನನ್ ಹೊಸ ಆರ್ಜೆ. ಮೇಡಮ್ ನಿಜವಾಗ್ಲು ನನ್ನ? ಹಲೋ ಶ್ವೇತಾ ಮೇಡಮ್, ಯಾಕೆ ನಿಮಗ್ ತಾಕತ್ತಿಲ್ವಾ? ಯಾರ್ಯಾರನ್ನೋ ಆರ್ಜೆ ಮಾಡೋ ಬದ್ಲು ತಾವೇ ಆಗ್ಬೋದಲ್ಲ. ವಾಟ್ ಡು ಯು ಮೀನ್? ಐ ಮೀನ್ ಈ ಹುಡುಗಿ ಬದ್ಲು ನೀವೇ ಈ ಶೋ ನಡೆಸ್ಬೋದಲ್ಲ. ದಟ್ಸ್ ನನ್ ಆಫ್ ಯುವರ್ ಬಿಸ್ನೆಸ್. ನಾನ್ ಯಾರನ್ನ ಬೇಕಿದ್ರು ಆರ್ಜೆ ಮಾಡ್ತೀನಿ, ನಿನಗದು ಬೇಕಾಗಿಲ್ಲ. ನೀನ್ ಆಫೀಸಿಗೆ ಬಂದ್ ಹೊಸ್ತರಲ್ಲಿ ಹಿಂದೆ ಒಂದ್ ಕಿತ್ತೋಗಿರೋ ಶೋ ಇತ್ತಲ್ವಾ, ಅದ್ ಎಷ್ಟ್ ಹಿಟ್ ಆಗಿತ್ತು ಅಂತ ಅಂದ್ರೆ ಪಾಪ ಒಂದೇ ಒಂದ್ ತಿಂಗಳಲ್ಲಿ ಕೇಲ್ ಖತಮ್ ದುಕಾನ್ ಬಂದ್. ರೇಡಿಯೋ ಹಿಸ್ಟ್ರಿಯಲ್ಲೇ ಅಂತ ಅಟ್ಟರ್ ಹಿಟ್ ಶೋ ಬೇರೆ ಯಾರು ಮಾಡಿರ್ಲಿಲ್ಲ. ಅತಿಯಾಗಿ ಮಾತಾಡ್ತಿದ್ಯಾ, ಸುಮ್ನೆ ಹೋದ್ರೆ ಸರಿ, ಇಲ್ಲ ಅಂದ್ರೆ ಸೆಕ್ಯೂರಿಟಿನ ಕರಿಬೇಕಾಗತ್ತೆ. ಹೋಗ್ತೀನಿ ತಾಯಿ, ಹೋಗ್ತೀನಿ. ಹೋಗ್ಬೇಕು ಅಂತ ತಾನೆ ರಿಸೈನ್ ಲೆಟರ್ನ ನಿನ್ ಮುಖಕ್ಕೆ ಎಸ್ತಿರೋದು. ಅಪ್ಪ ಕಟ್ಟಿರೋ ಕಂಪ್ನಿಗೆ ಸಿಇಒ ಆಗಿ ಮೆರೆಯೋದು, ಇನ್ನೊಬ್ರು ಟ್ಯಾಲೆಂಟ್ ನ ಡಿಗ್ರೇಡ್ ಮಾಡೋದು, ಇಷ್ಟೇ ಆಯ್ತು ಕಣೆ ನಿನ್ ಜನ್ಮ. ಇನ್ನಾದ್ರೂ ಒಂದ್ ಶೋ ನಡ್ಸಿ ತಾಕತ್ತೇನು ಅಂತ ತೋರ್ಸ್ಕೊ, ಸ್ವಲ್ಪ ಮರ್ಯಾದೆ ಉಳಿಸ್ಕೊ. ಗುಡ್ ಬೈ. ಈ ತಿಂಗಳು ಸಂಬಳ ಯಾರಿಗೋ ಬೇಡವಾ? ಮೇಡಮ್ ಮೇಡಮ್ ನನ್ ಕೆಲ್ಸ. ಮೇಡಮ್ ನನ್ ಕೆಲ್ಸ. ಮೇಡಮ್ ಮೇಡಮ್ ಒಂದ್ ನಿಮಿಷ. ಮೇಡಮ್ ಮೂಡ್ ಸರಿ ಇಲ್ಲ, ಒಂದ್ ನಿಮಿಷ. ಈ ಕಾರ್ಡ್ ಇಟ್ಕೋ, ಇದ್ರಲ್ಲಿ ಅವ್ರ ನಂಬರ್ ಇದೆ, ನಾಳೆ ಕಾಲ್ ಮಾಡಿ ಮಾತಾಡು, ಓಕೆನಾ? ಏನಪ್ಪ ಇವಳು ಖಾಲಿ ಡಬ್ಬಿ ಫೋನೇ ರಿಸೀವ್ ಮಾಡ್ತಾ ಇಲ್ಲ. ನಾನ್ ಬೇರೆ ಇವ್ರಿಗೆಲ್ಲ ಪಾರ್ಟಿ ಕೊಡಿಸ್ತೀಯಾಳೆ, ಊಟಕ್ಕೆ ಕರೆದಿಯಾಳೆ, ಹಾಗೆ ಹೀಗೆ ಅಂತ ಎಲ್ಲ ಆಸೆ ತೋರಿಸ್ಬಿಟ್ಟಿದ್ದೀನಿ. ಪಾರ್ಟಿ ಕೊಡಿಸ್ಬೇಕಾಗಿರೋ ಮೇನ್ ಪಾರ್ಟಿನೇ ಇನ್ನ ಫೋನ್ ಎತ್ತಲ್ಲ. ಹಲೋ, ಹೇಯ್ ಖಾಲಿ ಡಬ್ಬಿ, ಅವಾಗಿಂದ ಕಾಲ್ ಮಾಡ್ತಾ ಇದ್ದೀನಿ. ಫೋನ್ ರಿಸೀವ್ ಮಾಡೋದಕ್ಕೆ ಏನ್ ನಿನ್ ಪ್ರಾಬ್ಲಮ್? ಏನ್ ಅಷ್ಟೊಂದು ಬಿಸಿನಾ? ಹೂ ಕಣ ಮಿಸ್ಟ್ರಿ, ಅಕ್ಕ ಇನ್ಮೇಲೆ ಫುಲ್ ಬಿಸಿ. ಇವಾಗೇನು ಕಾಲ್ ಮಾಡಿದ್ದು? ಏನ್ ಸಮಾಚಾರ ಅದೇಳಿ ಫಸ್ಟ್. ಸರಿ ಬಿಡು. ಆಕ್ಚುಲಿ ಏನ್ ಗೊತ್ತಾ, ನಾನ್ ನಿಮ್ಮೊಂದು ಚಿಕ್ಕ ಸರ್ಪ್ರೈಸ್. ನನ್ ಕಡೆಯಿಂದಲೂ ದೊಡ್ಡ ಸರ್ಪ್ರೈಸ್ ಇದೆ. ಹೌದಾ? ಏನಪ್ಪಾ ಅದು? ಮೇಡಮ್ ಬೇರೆ ಸಿಕ್ಕಾಪಡೆ ಖುಷಿಯಲ್ಲಿರೋ ಆಗಿದೆ. ಏ ಖಾಲಿ ಡಬ್ಬಿ, ಎಲ್ಲಿದೆ ಇವಾಗ? ಅದೊಂದು ದೊಡ್ಡ ಕತೆ ಕಣೋ. ಇವತ್ತು ಏನೇನೆಲ್ಲ ಆಯ್ತು ಗೊತ್ತಾ? ಅದೆಲ್ಲ ಫೋನಲ್ಲಿ ಹೇಳಿದ್ರೆ ಆಗಲ್ಲ, ನೀನ್ ಡೈರೆಕ್ಟ್ ಆಗಿ ಸಿಕ್ತಿಯಲ್ಲ ಆಗ್ಲೇ ಹೇಳ್ತೀನಿ, ಅವಾಗ್ಲೇ ಅದಕ್ ಮಜಾ. ನಿನ್ ವಿಷಯ ಗೊತ್ತಾದ್ರೆ ಡ್ಯಾನ್ಸ್ ಹೇಳ್ತೀಯ ಕಣೋ. ಓಹೋ, ಹಾಗಿದ್ರೆ ನೀನ್ ದೊಡ್ಡ ಲಾಟ್ರಿನೇ ಹೊಡೆದಿರ್ಬೇಕು. ಸರಿ, ಈ ವಿಷಯ ಎಲ್ಲ ಫೋನಲ್ಲಿ ಮಾತಾಡೋದು ಬೇಡ, ಡೈರೆಕ್ಟ್ ಆಗಿ ಸಿಕ್ಕೇ ಮಾತಾಡೋಣ. ಆದ್ರೆ ನನ್ ಸರ್ಪ್ರೈಸ್ ಬಗ್ಗೆ ಒಂದ್ ಚೂರಾದ್ರೂ ಕ್ಲೂ ಕೊಟ್ಬಿಡ್ತೀನಿ. ಇಲ್ಲ ಅಂದ್ರೆ ನೀನ್ ಬಾಯಿ ಬಡ್ಕಿ ಅಲ್ಲಿ ಬಂದು ಬಾಯಿ ಬಡ್ಕೊಂಡ್ಬಿಟ್ರೆ ನನಗ್ ಕಷ್ಟ ಆಗತ್ತೆ. ಏನ್ ಗೊತ್ತಾ, ಇಷ್ಟೇ, ಇವತ್ ನಿನ್ ಬರ್ಡೇ ಅಲ್ವಾ, ಅದಕ್ಕೋಸ್ಕರ ನೀನು ನಮ್ ಕಿಚನ್ ಗ್ಯಾಂಗ್ ಎಲ್ಲ ಸೇರ್ಕೊಂಡು ಒಂದ್ ಡಿನ್ನರ್ ಪಾರ್ಟಿ ಮಾಡೋಣ. ಲೊಕೇಶನ್ ಇಲ್ಲಿ ಅಂತ ಕಳಿಸ್ತೀನಿ, ಅಲ್ಲಿ ಆಟೋ ಹೊತ್ಕೊಂಡ್ಬಂದ್ರು. ಓ ಸಾರಿ ನಮ್ಮ, ತಪ್ಪಾಯ್ತು. ಆಟೋ ಅಲ್ಲ, ಲೆಕ್ಕಾಚಾರದ ರಾಣಿ ನೀನು. ಬಸ್ ಹತ್ಕೊಂಡು ಡೈರೆಕ್ಟ್ ಆಗಿ ಬಂದ್ಬಿಡ, ಓಕೆನಾ? ಅಲ್ಲ, ನನ್ ಬರ್ತಡೆಗೆ ನೀನ್ ನಿನಗ್ ಪಾರ್ಟಿ ಕೊಡ್ಬೇಕು? ಸುಮ್ನೆ ಖುಷಿಗೆ. ನಾನು ಖುಷಿಯಾಗಿದ್ದೀನಿ ಕಣ. ಇವತ್ ನಾನೇ ಪಾರ್ಟಿ ಕೊಡ್ತೀನಿ, ಅದು ನನ್ ದುಡ್ಡಲ್ಲೇ. ನೀನೇನ್ ಇವತ್ ಖರ್ಚು ಮಾಡ್ಬೇಡ, ಎಲ್ಲ ನಂದೇ. ಏ ಬೇಡ, ಏನ್ ಗೊತ್ತಾ, ನಕ್ಷತ್ರ ಅವರೇ ಬನ್ನಿ ಇಲ್ಲಿ. ಮೇಡಮ್ ಬಂದೆ. ಮಿಸ್ಟ್ರಿ, ನಾನ್ ಸ್ವಲ್ಪ ಬಿಸಿ ಇದ್ದೀನಿ, ನೀನ್ ಲೊಕೇಶನ್ ಶೇರ್ ಮಾಡೋ, ನಾನೇ ಬರ್ತೀನಿ. ನಕ್ಷತ್ರ, ಅಯ್ಯೋ ಏನೋ ಮಾಡಕ್ ಹೋಗಿ ಇನ್ನೇನೋ ಆಗೋಯ್ತಲ್ಲ. ನಾ ಹೋಗ್ತಿರೋದು ಐರಾ ರೆಸ್ಟೋರೆಂಟ್ಗೆ, ಅಲ್ಲಿ ನಕ್ಷತ್ರ ಕೈಯಲ್ಲಿ ಬಿಲ್ ಪೇ ಮಾಡಕ್ ಆಗುತ್ತಾ? ಛೆ,
ಹೋಟೆಲ್ ಐರಾ. ಡ್ಯಾಮ್ ಇಟ್, ನೋ ಮ್ಯಾಟರ್ ವಾಟ್, ನಾನು ಆರ್ ಜೆ ಶರಣ್ಯನ್ ಮಾತ್ರ ಸುಮ್ಮನೆ ಬಿಡಲ್ಲ. ಅವಳಿಗೆ ಆರ್ ಜೆ ಕೆಲಸ ಅಲ್ಲ, ಕಸ ಗುಡ್ಸೋ ಕೆಲಸ ಕೂಡ ಸಿಗ್ಬಾರ್ದು, ಹಾಗೆ ಮಾಡ್ತೀನಿ. ಮಿಲ್ಲಿ, ಸಿಟಿಲಿರೋ ಎಲ್ಲ ಟಾಪ್ ಆರ್ ಜೆಗಳಿಗೆ ಕಾಲ್ ಮಾಡು, ಮೆಸೇಜ್ ಹಾಕು. ಎಲ್ರಿಗೂ ಆರ್ ಜೆ ವೇಕೆನ್ಸಿ ಇರೋ ವಿಷಯ ಗೊತ್ತಾಗ್ಲಿ. ಅವ್ರೆಷ್ಟು ಡಿಮ್ಯಾಂಡ್ ಮಾಡ್ತಾರೋ ಅಷ್ಟು ಪೇ ಮಾಡಕ್ಕೆ ನಾನು ರೆಡಿ ಇದ್ದೀನಿ. ಒಟ್ನಲ್ಲಿ ನಾಳೆ ಅಷ್ಟರಲ್ಲಿ ಆರ್ ಜೆ ಫೈನಲೈಸ್ ಆಗಬೇಕು, ನೈಟ್ ಶೋ ನಡಿಬೇಕು. ಮತ್ತೆ ಬೇರೆ ಆರ್ಜೆ ಬೇಕಾ? ಅಲ್ಲ ಮ್ಯಾಮ್, ಅವಾಗ್ಲೇ ಆ ಹುಡ್ಗಿ, ಅದೇ ಕಪ್ಪು ಹುಡ್ಗಿಗೆ ನೀನೇ ನಮ್ಮ ಹೊಸ ಆರ್ಜೆ, ನೈಟ್ ಶೋ ನೀನೇ ಮಾಡ್ಬೇಕು ಅಂತ ಹೇಳಿದ್ರಿ. ಸೊ ನಾಳೆ ನಾನು ಅವಳಿಗೆ ಬರಕ್ ಹೇಳಿದೀನಿ. ವಾಟ್ ಆರ್ ಯು ಕಿಡಿಂಗ್? ನಾನು ಹೋಗಿ ಆ ಹುಡ್ಗಿನ, ಅದು ಆ ಕಪ್ಪುಗಿರೋ ಹುಡ್ಗಿನ ಆರ್ಜೆ ಮಾಡ್ತೀನ? ವಾಟ್ ಡು ಯು ಥಿಂಕ್? ನನಗೇನ್ ಸ್ಟ್ಯಾಂಡರ್ಡ್ ಇಲ್ವಾ? ನನಗೇನ್ ಲೆವೆಲ್ ಇಲ್ವಾ? ಅಲ್ಲ, ಅದು ನೀವೇ ಹೇಳಿದ್ರಿ ಅಂತ ನಾನ್. ಶಟ್ ಅಪ್ ಮಿಲ್ಲಿ. ಇಷ್ಟು ದಿನ ನೀ ನನ್ನ ಜೊತೆ ಇದ್ದಿದ್ದು ವೇಸ್ಟ್. ಯು ಹ್ಯಾವ್ ಲರ್ನ್ ನಥಿಂಗ್. ಏನೋ ಆ ಟೈಮಲ್ಲಿ ಶರಣ್ಯಂಗೆ ಇನ್ಸಲ್ಟ್ ಮಾಡಕ್ಕೆ ಆ ಕಪ್ಪು ಹುಡ್ಗಿನ ತೋರಿಸ್ದೆ, ಅದು ಬಿಟ್ಟು ಬೇರೆ ಏನೂ ಇಲ್ಲ. ಅವಳು ಯಾವ ರೀತಿನಲ್ಲೂ ನನ್ನ ಸ್ಟ್ಯಾಂಡರ್ಡ್ಗೆ ಮ್ಯಾಚ್ ಆಗಲ್ಲ. ಲಿಸನ್, ಅವಳು ಮಾತ್ರ ಅಲ್ಲ, ನಿನ್ ಕಲರ್ ಸ್ವಲ್ಪ ಡಲ್ ಇದ್ದಿದ್ರು ನಿನ್ನನ್ನು ನನ್ನ ಹತ್ರಕ್ಕೆ ಬಿಟ್ಕೊಳ್ತಿರ್ಲಿಲ್ಲ. ತಿಳಿತಾ? ಹಾಗಾದ್ರೆ ಅವಳು ಆರ್ಜೆ ಆಗಲ್ವಾ? ಮತ್ತೆ ಅದನ್ನೇ ಕೇಳ್ತಿಯಲ್ಲ? ನೆವರ್, ನಾಟ್ ಇನ್ ಮೈ ಡ್ರೀಮ್ಸ್ ಟು. ಆ ಲೋ ಕ್ಲಾಸ್ ಹುಡ್ಗಿನ ನನ್ನ ಆಫೀಸಲ್ಲಿ ಇಟ್ಕೊಂಡ್ರೆ ನನ್ ಸ್ಟ್ಯಾಂಡರ್ಡ್ ಏನಾಗ್ಬೇಡ. ಏ ಭೂಪತಿ, ನಕ್ಷತ್ರ ಈ ಹೋಟ್ಲಿಗೆ ನಮ್ಗೆ ಬರಕ್ಕೆ ಹೇಳಿದ್ಲು. ನನ್ಗೆ ಯಾಕೋ ಡೌಟು, ಎಕ್ ಬಾರ್ ಪೂತ್ಲೋ ಬೇಟಾ. ನನ್ಗೂ ಹಾಗೆ ಅನಿಸ್ತಾ ಇದೆ, ನಕ್ಷತ್ರನ ಹತ್ರ ಇಷ್ಟೊಂದು ದುಡ್ಡು ಎಲ್ಲಿಂದ ಬಂತು ಅಂತ. ಅಯ್ಯೋ, ನಾನು ಅದನ್ನೇ ಹೇಳ್ದೆ ಅಕ್ಕ. ಏನಕ್ಕೆ ಸುಮ್ನೆ ಇಷ್ಟೊಂದೆಲ್ಲ ಖರ್ಚು? ಪಾನಿಪುರಿನೋ ಮಸಾಲ್ ಪುರಿನೋ ಕೊಡಿಸ್ಬಿಡು, ತಿನ್ಬಿಡ್ತೀವಿ, ಅದೇ ಪಾರ್ಟಿ ಅನ್ಕೊಂತೀವಿ ಅಂತ. ಆದ್ರೆ ಅವ್ಳು ಕೇಳ್ಬೇಕಲ್ಲ. ಹಾಗೆ ಹೇಳಿದ್ದೆ ತಡ, ಚಾಲೆಂಜ್ ಆಗಿ ತಗೊಂಡು, ಏನ್ ನನ್ನ ಹತ್ರ ದುಡ್ಡಿಲ್ವಾ, ನಾನು ಇಲ್ಲಿಗೆಲ್ಲ ಕರ್ಕೊಂಬರಕ್ ಆಗಲ್ವಾ ಅಂತ ಹೇಳಿದ್ಲು. ನಾನು ಇನ್ನೇನ್ ಹೇಳಕ್ಕಾಗತ್ತೆ, ಸರಿ ಬನ್ನಿ ಅಂತ ಇಲ್ಲಿ ಕರ್ಕೊಂಬಂದೀನಿ. ಇವಾಗ ನಡೀರಿ, ಹೋಗೋಣ, ಬನ್ನಿ. Sir, please be seated, sir. ಯಾ, ಏನಂತೆ? ಕೂತ್ಕೊಳ್ಳಿ ಅಂತ ಹೇಳಿದ್ರು. ಬಂದ್ರೆ ಕೂರ್ಸೋರ್ಗೊಬ್ರು ಜನ ಇಟ್ಟವ್ರೆ, ನಮ್ಮ ಹೋಟ್ಲಲ್ಲಿ ಕಾಲಿಡಕ್ ಜಾಗ ಇಲ್ಲ. ಬಂದ್ರು ಕಣೆ. ಹ್ಯಾಪಿ ಬರ್ಡೇ! ಥ್ಯಾಂಕ್ ಯು ಸೋ ಮಚ್. ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ಯು ಲುಕಿಂಗ್ ಸ್ಟನ್ನಿಂಗ್, ಯು ನೋ. ಥ್ಯಾಂಕ್ ಯು. ಹೋಗೋಣ. ಶೋರ್. ಪಾ ಸ್ಟಾ ಬೋ ಲೋ ನೇ ಭೂಪತಿ, ಬೋಲೋ ಗಣೇಶ್ ಪಾಸ್ತಾ ಅಂತೆ, ಅದು ಹೇಗಿದೆ ಅಂತ ನಾನು ನೋಡ್ಬೇಕು. ರಾಜಣ್ಣ, ಅದು ಬೋಲೋ ಗಣೇಶ್ ಪಾಸ್ತಾ ಅಲ್ಲ, ಪಾಸ್ತಾ ಬುನ್ನೇಶ್ಯ ಅಂತ.
ಅದನ್ನ ನಾನು ಹೇಳಿದ್ದು ಬೋಲೋ ಗಣೇಶ್. ರಾಜಣ್ಣ ಅದು ಬೋನೋ ಏಷ್ಯಾ. ಬೋಲೋ ಗಣೇಶ್. ಅದು ಗಣೇಶನೋ ಸುರೇಶನೋ. ಯು ಆರ್ಡರಿಂಗ್, ಐ ಈಟಿಂಗ್, ಜಮಾಯಿಸಿಂಗ್. Manager, ಎಸ್ ಮ್ಯಾಮ್. who are these people? I can't sit next to them. ನನಗೆ ಬೇರೆ ಟೇಬಲ್ ಅರೇಂಜ್ ಮಾಡಿ. ಸಾರಿ ಮ್ಯಾಮ್, ದೇರ್ ಇಸ್ ನೋ ಸೀಟ್ ಅವೈಲಬಲ್. ಅಲ್ಲೆಲ್ಲ ಖಾಲಿ ಇದೆಯಲ್ಲ, ಅದೆಲ್ಲ ಆಲ್ರೆಡಿ ರಿಸರ್ವ್ ಆಗಿದೆ ಮೇಡಮ್. ಐ ಆಮ್ ಸಾರಿ. ಇಂಥವ್ರನ್ನೆಲ್ಲ ಯಾಕ್ರಿ ಒಳಗಡೆ ಬಿಡ್ತೀರಾ? ಪ್ಲೀಸ್ ಮೇಂಟೈನ್ ಯೋರ್ ಸ್ಟ್ಯಾಂಡರ್ಡ್ಸ್. ಇಲ್ಲಿ ಬಂದ್ರು ಇಂಥವ್ರ ಜೊತೆಲ್ಲ ಡೀಲ್ ಮಾಡ್ಬೇಕು. ಅವ್ರು ನಮ್ಮ ಕಸ್ಟಮರ್ ಮೇಡಮ್, ಬೇಡ ಅನ್ನಕ್ಕಾಗಲ್ಲ. ಇಟ್ಸ್ ಓಕೆ ಶ್ವೇತಾ, ಏನು ಮಾಡಕ್ಕಾಗಲ್ಲ. ನಡಿ ಹೋಗೋಣ. ಸಚ್ ಅ ಬ್ಯಾಡ್ ಡೇ. ಇವತ್ತೆಲ್ಲ ಬರೀ ಚೀಪ್ ಪೀಪಲ್ಗಳ ಜೊತೆ ಡೀಲ್ ಮಾಡದೆ ಆಗೋಗಿದೆ. ಎಲ್ಲ ಬಿಟ್ಟು ಸ್ಟಾರ್ ಹೋಟೆಲ್ಗೆ ಬಂದ್ರು ಬಿಕಾರಿಗಳ ಕಾಟ ತಪ್ಪಿದ್ದಲ್ಲ. ನನ್ ಬರ್ಡೇನ ಇವ್ರಗಳ ಪಕ್ಕ ಕುತ್ಕೊಂಡು ಸೆಲೆಬ್ರೇಟ್ ಮಾಡ್ಬೇಕಾ? ಡಿಸ್ಕಸ್ಟಿಂಗ್.